ಮೈಯಲ್ಲಿ ಗಂಟಾಗಿರುವಂಥದ್ದು ಅಂದರೆ ಮೈಯಲ್ಲಿ ಕೈಯಲ್ಲಿ ಅಥವಾ ಮುಖದ ಮೇಲೆ ಗಂಟುಗಳು ಇದಕ್ಕೇನಾದರೂ ಕಾರಣ ಇದೆಯಾ ಮತ್ತು ಇದಕ್ಕೇನಾದರೂ ಪರಿಹಾರ ಇದೆಯಾ? ತಂದೆ ಅಥವಾ ತಾಯಿಯಲ್ಲಿ ಯಾರಿಗಾದರೂ ಒಬ್ಬರಲ್ಲಿ ಮ್ಯೂಟೇಷನ್ ಆದರೆ ಹುಟ್ಟುವ ಮಕ್ಕಳಲ್ಲಿ 1:1 ರೇಷೋ, 2 ಮಕ್ಕಳು ಹುಟ್ಟಿದ್ರೆ ಒಂದಕ್ಕೆ ಬರುತ್ತೆ, ಒಂದಕ್ಕೆ ಬರೋದಿಲ್ಲ, ಆ ಥರ ಬರುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ನೋಡಿ, ಸಾಮಾನ್ಯವಾಗಿ ಸಂಬಂಧದಲ್ಲಿ ಮದುವೆ ಆಗಬೇಡಿ ಅಂತ ಹೇಳ್ತೀವಿ. ಸಂಬಂಧದಲ್ಲಿ ಮದುವೆ ಆದಾಗ ತಂದೆಯಲ್ಲೂ ಮ್ಯೂಟೇಷನ್ ಇರೋ ಸಾಧ್ಯತೆ ಇದೆ, ತಾಯಿಯಲ್ಲೂ ಮ್ಯೂಟೇಷನ್ ಇರೋ ಸಾಧ್ಯತೆ ಇದೆ. ಹುಟ್ಟುವ ಮಕ್ಕಳಿಗೆ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು. ಇಬ್ಬರು ನೋಡೋಕ್ಕೆ ಚೆನ್ನಾಗಿರ್ತಾರೆ, ಟ್ಯೂಮರ್ ಅದು, ಅದೇ ಕ್ಯಾನ್ಸರ್ ಅಲ್ಲ. 75% ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ, 25% ಸ್ಪೊರಾಡಿಕ್ ಅಂತೀವಿ. ಸ್ಪೊರಾಡಿಕ್ ಅಂದರೆ ಹಿಂದಿನವರಲ್ಲಿ ಇರೋಲ್ಲ, ಇದು ಹರಡುವಂಥ ಕಾಯಿಲೆ ಅಲ್ಲ. ಈಗ ಅವರು ನಮ್ಮ ಪಕ್ಕದಲ್ಲೇ ಕೂತಿರ್ಬೋದು, ನಮ್ಮ ಪಕ್ಕದಲ್ಲೇ ಊಟ ಮಾಡ್ತಿರ್ಬೋದು. ನೋಡಿದಾಗ ಒಂಥರ ಅನಿಸುತ್ತೆ, ಫಸ್ಟ್ ನೋಡಿದಾಗ ಒಂದು ಸ್ವಲ್ಪ ಭಯ ಆಗುತ್ತೆ, ಆದರೆ ಅಸಹ್ಯ ಪಟ್ಕೊಂಡು ಇದು ನಮ್ಗೆ ಹರಡುಬಿಡುತ್ತಾ ಅನ್ನೋ ಥರ ಏನು ಯಾರೂ ದಯವಿಟ್ಟು ಹೆದರ್ಕೋಬೇಡಿ. ಸ್ನೇಹಿತರೆ ನಮಸ್ಕಾರ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಉಪನ್ಯಾಸಕಿ, ವಿಜ್ಞಾನಿ, ಸಂಶೋಧಕಿ ಆಗಿರುವಂಥ ಮತ್ತು ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನೊಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು, ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ ನಾವು. ಈಗ ನಾನು ಕೇಳಬೇಕಂದ್ಕೊಂಡ್ರೆ ಒಂದು ವಿಚಾರ ಏನಂದರೆ, ಆಗಾಗ್ಗೆ ಕೆಲವೊಂದು ಸಮಾಜದಲ್ಲಿ ನಾವು ವ್ಯಕ್ತಿಗಳು ನೋಡ್ತಿರ್ಬೇಕಾದ್ರೆ ಕೆಲವೊಂದು ಕಾಯಿಲೆಗಳು ನೋಡ್ತಾ ಇದ್ದರೆ ಬೇಜಾರು ಆಗ್ತಾ ಇರುತ್ತೆ. ನೋಡ್ತಾ ಇದ್ದಾಗ ಹೌದು, ಕೆಲವೊಂದು ಕಾಯಿಲೆಗಳಿಗೆ ನಾವು ಇತ್ತೀಚೆಗೆ ಒಂದು ಹೆಣ್ಮಗಳು ನಂಗೆ ಫೋನ್ ಮಾಡಿ ಯಾವುದೊಂದು ಕಾಯಿಲೆ ಬಗ್ಗೆನೂ ಹೇಳಿದರು, ನಿಮ್ಮ ಸಲಹೆ ಬೇಕು ನನಗೆ ಅಂಥೇಳಿ. ಅವರು ಪಾಪ ಫೋನಲ್ಲಿ ಹೇಳಕ್ಕೆ ಶುರು ಮಾಡಿದರು. ಓಕೆ, ಅದು ನಾನು ಇನ್ನೊಂದು ಸಲ ಯಾವಾಗಾದರೂ ಮಾತಾಡ್ಬೋದು. ಬಟ್ ಕೆಲವೊಂದು ಕಾಯಿಲೆಗಳು ನಾನು ನೋಡಿದಾಗ ಅಂದರೆ ಮೈಯಲ್ಲಿ ಗಂಟಾಗಿರುವಂಥದ್ದು ಅಂದರೆ ಮೈಯಲ್ಲಿ ಕೈಯಲ್ಲಿ ಅಥವಾ ಮುಖದ ಮೇಲೆ ಗಂಟುಗಳು, ಸಣ್ಣ ಗಂಟುಗಳಾಗಿರುವಂಥದ್ದನ್ನು ನೋಡಿರ್ತೀವಿ. ಇದಕ್ಕೇನಾದರೂ ಕಾರಣ ಇದೆಯಾ ಮತ್ತು ಇದಕ್ಕೇನಾದರೂ ಪರಿಹಾರ ಇದೆಯಾ ಮೇಡಮ್? ಸರ್, ಈಗ ನೀವು ಹೇಳಿರುವಂತಹ ಕಾಯಿಲೆ ಇದೆಯಲ್ಲ, ಅದನ್ನು ನ್ಯೂರೋಫೈಬ್ರೋಮ್ಯಾಟೋಸಿಸ್ ಅಂತ ಕರಿತೀವಿ ನಾವು. ಜೆನೆಟಿಕ್ ಡಿಸಾರ್ಡರ್ ಅದು. ನನಗೆ ಒಂದು ಕೇಸು ಭಾಳ ವರ್ಷಗಳ ಹಿಂದೆ ಒಂದು ಪೇಪರ್ ರಿಸರ್ಚ್ ಆರ್ಟಿಕಲ್ ಮಾಡಿದ್ದೆ ನಾನು ಇದ್ರ ಮೇಲೆ. ನ್ಯೂರೋಫೈಬ್ರೋಮ್ಯಾಟೋಸಿಸ್, ಟ್ಯೂಬರಸ್ ಸ್ಕ್ಲಿರೋಸಿಸ್, ಟರ್ನರ್ ಸಿಂಡ್ರೋಮ್, 3 ಕಾಯಿಲೆಗಳು ಒಂದೇ ಒಂದು ಹೆಣ್ಣು ಮಗುವಿನಲ್ಲಿ ಇದ್ದಿದ್ದು. ಅದು ಒಂದು ತುಂಬ 3 ಕಾಯಿಲೆ. ಅದು ನ್ಯೂರೋಫೈಬ್ರೋಮ್ಯಾಟೋಸಿಸ್, ಟ್ಯೂಬರಸ್ ಸ್ಕ್ಲಿರೋಸಿಸ್ ಅಂದರೆ ಅದೊಂದು ಆನುವಂಶೀಯ ಕಾಯಿಲೆನೇ. ಅದ್ರ ಜೊತೆಗೆ ಟರ್ನರ್ ಸಿಂಡ್ರೋಮ್ ಅಂತ. ಟರ್ನರ್ ಸಿಂಡ್ರೋಮ್ ಅಂದರೆ ಆಕೆಗೆ ಬರೀ ಒಂದೇ ಒಂದು ಎಕ್ಸ್ ಇರುತ್ತೆ ಆಕೆ ಜೀವಕೋಶಗಳಲ್ಲಿ. ಆ ಥರದ ಒಂದು ಹೆಣ್ಣು ಮಗುವಿಂದು ಅದು ತುಂಬ ಅಪರೂಪದ್ದು. ಅದ್ರ ಬಗ್ಗೆ ಒಂದು ಕೇಸ್ ರಿಪೋರ್ಟ್ ಅಂತ ಮಾಡ್ತೀವಿ ನಾವು. ಆ ಕೇಸ್ ರಿಪೋರ್ಟ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿದೆ. ತುಂಬ ಅಪರೂಪ ಆ ಥರ 3 ಅದರಲ್ಲಿ ಈ ನ್ಯೂರೋಫೈಬ್ರೋಮ್ಯಾಟೋಸಿಸ್ ಅಂತ ಒಂದು ಇದೆ. ಇದನ್ನು ಭಾಳಷ್ಟು ನಾವು ಜೆನೆಟಿಕ್ ಡಿಸಾರ್ಡರ್ಸ್ಗಳು ಅಂತ ಅಂತೀವಿ, ಅಂದರೆ ಆನುವಂಶೀಯ ಕಾಯಿಲೆಗಳು ಅಂತ ಅಂತೀವಲ್ಲ. ಆ ಆನುವಂಶೀಯ ಕಾಯಿಲೆಯಲ್ಲಿ ಈ ನ್ಯೂರೋಫೈಬ್ರೋಮ್ಯಾಟೋಸಿಸ್ ಸಹ ಒಂದು. ಇದು ಯಾವ ಥರ ಅಂದರೆ, ಈ ಥರ ವ್ಯಕ್ತಿಗಳು ಇಡೀ ತಲೆಯಿಂದ ಕಾಲಿನವರೆಗೂ ದೇಹದಲ್ಲಿ ಗಂಟುಗಳಾಗಿರುತ್ತೆ. ಗಂಟು ಅಂತಂದರೆ ಅದು ಒಂದು ಕಡಲೆಕಾಳು ಗಾತ್ರ ಇರ್ಬೋದು ಕೆಲವು ಸಲ, ಅಥವಾ ಒಂದು ಕಡಲೆ ಬೀಜದಷ್ಟು, ಇನ್ನೂ ಸ್ವಲ್ಪ ದೊಡ್ಡದಿರ್ಬೋದು. ಬಟ್ ಎಲ್ಲ ಸ್ವಲ್ಪ ಸಣ್ಣದೇ ಇರುತ್ತೆ, ಕೆಲವು ಸಲ ದೊಡ್ಡದು ಆಗಿರೋ ಅಂಥದ್ದಿದೆ. ಡಿಪೆಂಡ್ಸ್, ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಬಟ್ ತಲೆಯಿಂದ ಮುಖ, ಕೈ, ಕಾಲು, ಹೊಟ್ಟೆ, ಬೆನ್ನು ಎಲ್ಲ ಪಾದದವರೆಗೂ ದೇಹದಲ್ಲಿ ಗಂಟುಗಳಿರುತ್ತೆ. ಇದು ಹರಡುವಂಥ ಕಾಯಿಲೆ ಅಲ್ಲ. ಈಗ ಅವರು ನಮ್ಮ ಪಕ್ಕದಲ್ಲೇ ಕೂತಿರ್ಬೋದು, ನಮ್ಮ ಪಕ್ಕದಲ್ಲೇ ಊಟ ಮಾಡ್ತಿರ್ಬೋದು. ನೋಡಿದಾಗ ಒಂಥರ ಅನಿಸುತ್ತೆ, ಫಸ್ಟ್ ನೋಡಿದಾಗ ಒಂದು ಸ್ವಲ್ಪ ಭಯ ಆಗುತ್ತೆ, ಆದರೆ ಅಸಹ್ಯ ಪಟ್ಕೊಂಡು ಇದು ನಮ್ಗೆ ಹರಡುಬಿಡುತ್ತಾ ಅನ್ನೋ ಥರ ಏನು ಯಾರೂ ದಯವಿಟ್ಟು ಹೆದರ್ಕೋಬೇಡಿ. ಏಕೆಂದರೆ ಯಾರ್ದಾರು ಆ ಥರ ಸಂಬಂಧಿಕರು ಯಾರೋ ಇದ್ದಾಗ, ಅವರು ಬಂದಾಗ ಕೆಲವು ಸಲ ಅವ್ರನ್ನ ಅವಾಯ್ಡ್ ಮಾಡೋದೇ ಆಗಲಿ, ಅವ್ರನ್ನ ಮನೆಗೆ ಸೇರಿಸ್ದೇ ಇರೋದಾಗಲಿ ಮಾಡಬೇಡಿ. ಕಾರಣ ಇದು ಹರಡುವಂಥ ಸಾಂಕ್ರಾಮಿಕ ರೋಗ ಖಂಡಿತ ಅಲ್ಲ. ಇದು ಆ ವ್ಯಕ್ತಿಗೆ ಮಾತ್ರ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಅದು ಬರೋದಿಲ್ಲ. ಅವರ ತಟ್ಟೆ, ಅವರ ಲೋಟ ಬಳಸಿದ್ರೆ, ಪಕ್ಕದಲ್ಲಿ ಕೂತ್ಕೊಂಡ್ರೆ, ಮಾತಾಡಿದ್ರೆ ಖಂಡಿತವಾಗ್ಲೂ ಬರೋಲ್ಲ. ಏಕೆಂದರೆ ಜೀನಲ್ಲಿ ಮ್ಯೂಟೇಷನ್ ಆಗಿರೋ ಅಂಥದ್ದು ಇದು. ಹಾಗಾಗಿ ಜೀನಲ್ಲಿ ಅಷ್ಟು ಸುಲಭಕ್ಕೆ ಮ್ಯೂಟೇಷನ್ ಆಗೋದಿಲ್ಲ. ದೇಹದ ಎಲ್ಲ ಜೀವಕೋಶಗಳಲ್ಲೂ ಮ್ಯೂಟೇಷನ್ ಆಗಿರುತ್ತೆ. ಟ್ರಿಲಿಯನ್ಸ್ ಆಫ್ ಸೆಲ್ಸಲ್ಲಿ ಮ್ಯೂಟೇಷನ್ಗಳಾಗಿರುತ್ತೆ. ಅದು ಆನುವಂಶೀಯ ಕಾಯಿಲೆ. ಹಾಗಾಗಿ ಇದರ ಬಗ್ಗೆ ಏನು ಭಯ ಬೇಡ.
ಇಂಥವ್ರು ಏನಾರು ಇದ್ದರೆ ಅವರನ್ನು ಸ್ವಲ್ಪ ಮನುಷ್ಯರು ಅನ್ನೋ ಥರ ನಾವು ಕನ್ಸಿಡರ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು. ಕಾರಣ ನಾವು ಭಗವಂತನ ಒಂದು ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ. ಆನುವಂಶೀಯ ಕಾಯಿಲೆಗಳ ಬಗ್ಗೆ ನಾನು ಹೇಳ್ತಾ ಹೋದರೆ ಹೆದರಿಕೆ ಆಗೋಗುತ್ತೆ, ಈ ಥರದ್ದೆಲ್ಲ ಇದೆಯಾ ಅಂತ. ಈ ಥರದ್ದಿಂದ ನರಳುತ್ತಿರೋ ಅಂಥ ಸಫರರ್ಸು ಬೇಕಾದಷ್ಟು ಜನ ಇದ್ದಾರೆ. ಭಗವಂತನ ಕೃಪೆ ನಾವು ಎಲ್ಲ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದ ಮಾತ್ರಕ್ಕೆ ಯಾರಿಗೂ ಏನೂ ಆಗೋದೇ ಇಲ್ಲ ಅನ್ನೋ ಗ್ಯಾರಂಟಿ ಏನಿಲ್ಲ. ಎನಿ ಟೈಮ್ ಯಾರಿಗೆ ಏನು ತೊಂದರೆಗಳಾದ್ರೂ ಆಗ್ಬೋದು. ಅದಕ್ಕೆ ನೋಡಿ ನಾವು ಯಾವಾಗಲೂ ಒಂದು ಒಳ್ಳೆಯ ಮನಸ್ಥಿತಿಲಿ ಇರಬೇಕು. ನನಗೇನೂ ಆಗೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈ ಚೆನ್ನಾಗೇ ಇದ್ದವ್ರಿಗೆ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಬರ್ಬೋದು, ಏನು ಬೇಕಾದರೂ ಆಗ್ಬೋದು ಆರೋಗ್ಯದ ವಿಚಾರದಲ್ಲಿ. ಸೊ ಈ ಕಾಯಿಲೆ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ 3 ವಿಧ ಇದೆ, 3 ಥರದ. ನ್ಯೂರೋಫೈಬ್ರಮೆಟಸಿಸ್ 1 ಮೊದಲನೇ ಥರ, ನ್ಯೂರೋಫೈಬ್ರಮೆಟಸಿಸ್ 2, ಶ್ವಾನೋಮೆಟೋಸಿಸ್ ಅನ್ನೋದು ಇನ್ನೊಂದು. 3 ಥರದ ಭಾಗಗಳನ್ನು ಅದನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ನ್ಯೂರೋಫೈಬ್ರಮೆಟಸಿಸ್ 1 ಅಂತ ಇದೆಯಲ್ಲ, ಅದು 3000 ಜನದಲ್ಲಿ ಒಬ್ಬರಿಗೆ ಬರೋ ಸಾಧ್ಯತೆ ಇದೆ. 3000 ಜನ ಅಂತ ನಾವು ತಗೊಳ್ಳೋದಾದರೆ 3000:1 ಅಂತ ಒಬ್ಬರು ನಮಗೆ ಆ ಥರದವರು ಸಿಗ್ಬೋದು. ಎರಡನೆಯ ವಿಧ ಇದೆಯಲ್ಲ, ಅದು ಸ್ವಲ್ಪ ರೇರ್. 25,000 ಜನದಲ್ಲಿ ಒಬ್ಬರಿಗೆ ನ್ಯೂರೋಫೈಬ್ರಮೆಟಸಿಸ್ 2 ಅಂತ ಇದೆಯಲ್ಲ, ಅದು ನಾವು ನೋಡ್ಬೋದು. ಆಮೇಲೆ ಶ್ವಾನೋಮೆಟೋಸಿಸ್ ಅಂತ ಅನ್ನೋದು ಅದು ಸ್ವಲ್ಪ ರೇರ್ ಅಂತ ಅಂತೀವಿ. ಇವೆಲ್ಲ ಆನುವಂಶೀಯ ಕಾಯಿಲೆ, ಜೀನಲ್ಲಿ ನಮ್ಮ DNA ಉಂಟಾಗಿರುವ ರೂಪಾಂತರದಿಂದ ಬಂದಿರುವಂತಹ ಕಾಯಿಲೆ. ಇದೊಂದು ಆಟೋಸೋಮಲ್ ಡಾಮಿನೆಂಟ್ ಕಾಯಿಲೆ ಅಂತ ಹೇಳ್ತಾರೆ. ಆಟೋಸೋಮಲ್ ಡಾಮಿನೆಂಟ್ ಅಂದರೆ ತಂದೆ ಅಥವಾ ತಾಯಿಯಲ್ಲಿ ಯಾರಿಗಾದರೂ ಒಬ್ಬರಲ್ಲಿ ಮ್ಯೂಟೇಷನ್ ಆದರೆ ಹುಟ್ಟುವ ಮಕ್ಕಳಲ್ಲಿ 1:1 ರೇಷಿಯೋ, 2 ಮಕ್ಕಳು ಹುಟ್ಟಿದ್ರೆ 1ಕ್ಕೆ ಬರುತ್ತೆ, 1ಕ್ಕೆ ಬರೋದಿಲ್ಲ, ಆ ಥರ ಬರುವಂಥ ಸಾಧ್ಯತೆ ಇದೆ. ಆಟೋಸೋಮಲ್ ಡಾಮಿನೆಂಟ್ ಅಂತ. ನಾವು ತಲೆಮಾರುಗಳನ್ನು ನೋಡ್ತಾ ಬಂದರೆ ಎಲ್ಲ ತಲೆಮಾರಿನಲ್ಲೂ ಇದು ಕಾಣಿಸ್ಕೊಳ್ಳುತ್ತೆ, ಸ್ಕಿಪ್ ಆಗಲ್ಲ, ಎಲ್ಲ ತಲೆಮಾರಿನಲ್ಲೂ ಇದು ಕಾಣಿಸ್ಕೊಳ್ಳುತ್ತೆ. ಆಟೋಸೋಮಲ್ ರಿಸೆಸಿವ್ ಅಂತ ಇನ್ನೊಂದಿದೆ ಜೆನೆಟಿಕ್ ಡಿಸಾರ್ಡರು, ಮೆಜಾರಿಟಿ ಆಟೋಸೋಮಲ್ ರಿಸೆಸಿವ್. ಅದಕ್ಕೆ ನಮ್ಮ ಸಮಾಜದಲ್ಲಿ ಎಲ್ಲ ಚೆನ್ನಾಗಿರೋದು. ಡಾಮಿನೇಟ್ ಆಗಿಬಿಟ್ಟಿದ್ದರೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗಿತ್ತು. ರಿಸೆಸಿವ್ ಅಂದರೆ ತಂದೆಗೂ ಮ್ಯೂಟೇಷನ್ ಆಗಿರಬೇಕು, ತಾಯಿಗೂ ಆಗಿರಬೇಕು. ಆವಾಗ ಮಾತ್ರ ಹುಟ್ಟುವ ಮಕ್ಕಳಲ್ಲಿ 4 ಮಕ್ಕಳಲ್ಲಿ 1ಕ್ಕೆ ಕಾಯಿಲೆ, 2 ವಾಹಕರು, 1 ನಾರ್ಮಲ್ ಆಗಿರ್ತಾರೆ. ಅದಕ್ಕೋಸ್ಕರನೇ ನೋಡಿ ಸಾಮಾನ್ಯವಾಗಿ ಸಂಬಂಧದಲ್ಲಿ ಮದುವೆ ಆಗಬೇಡಿ ಅಂತ ಹೇಳ್ತೀವಿ. ಸಂಬಂಧದಲ್ಲಿ ಮದುವೆ ಆದಾಗ ತಂದೆಯಲ್ಲೂ ಮ್ಯೂಟೇಷನ್ ಇರೋ ಸಾಧ್ಯತೆ ಇದೆ, ತಾಯಿಯಲ್ಲೂ ಮ್ಯೂಟೇಷನ್ ಇರೋ ಸಾಧ್ಯತೆ ಇದೆ. ಹುಟ್ಟುವ ಮಕ್ಕಳಿಗೆ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು. ಇಬ್ಬರು ನೋಡೋಕ್ಕೆ ಚೆನ್ನಾಗಿರ್ತಾರೆ, ಇಬ್ಬರೂ ಕ್ಯಾರಿಯರ್ಸು, ಆದರೆ ಅಬ್ಸಲ್ಯೂಟ್ಲಿ ನಾರ್ಮಲ್, ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವ್ರ ಹತ್ರ ಇದೆ ಅಂಶ, ಬಟ್ ಅದು ಎಕ್ಸ್ಪ್ರೆಸ್ ಆಗಿಲ್ಲ. ಯಾಕೆಂದ್ರೆ 1 ಕಾಪಿ ಇದೆ, 2 ಕಾಪಿಗಳಿರುತ್ತೆ. ಈಗ ನನ್ನಲ್ಲೂ ಎಲ್ಲ ಜೀನ್ಸು 2 ಕಾಪಿ ಇದೆ. ಒಂದು ತಾಯಿ ಕಡೆಯಿಂದ ಬಂದಿರೋದು 1 ಕಾಪಿ, ಇನ್ನೊಂದು ತಂದೆಯಿಂದ ಬಂದಿರೋದು ಕಾಪಿ. ನಿಮ್ಮಲ್ಲೂ ಅಷ್ಟೇ ಎಲ್ಲ ಜೀನ್ಸ್ಗಳ 2 ಕಾಪಿ ಇದೆ, ಅಲೀಲ್ ಅಂತ ಕರಿತೀವಿ ಅದನ್ನ ನಾವು. ಒಂದು ನಿಮ್ಮ ತಂದೆಯಿಂದ ಬಂದಿರೋದು, ಇನ್ನೊಂದು ನಿಮ್ಮ ತಾಯಿಯಿಂದ ಬಂದಿರೋದು. ಅದರಲ್ಲಿ ಒಂದು ನಾರ್ಮಲ್ ಆಗಿದ್ದು, ಇನ್ನೊಂದರಲ್ಲಿ ಮ್ಯೂಟೇಷನ್ ಇದ್ದರೆ ನೀವು ನಾರ್ಮಲಾಗೇ ಇರ್ತೀರ. ಕಾರಣ ಇನ್ನೊಂದಿದೆಯಲ್ಲ, ಅದು ಆ ಕೆಲಸ ಮಾಡ್ತಾ ಇರುತ್ತೆ. ಈಗ ಇನ್ನೊಂದು ನಮ್ಮದು ಯಾವುದೋ ಈಗ ಪವರ್ ಹೋಯ್ತು ಅಂತಂದರೆ ನಮಗೆ UPS ಇದೆಯಲ್ಲ, ಅದು ಕೆಲಸ ಮಾಡುತ್ತಲ್ವಾ, ಆ ಥರ ಇದು ಇನ್ನೊಂದು ಕೆಲಸ ಮಾಡ್ತಿರುತ್ತೆ. 2ರಲ್ಲೂ ಮ್ಯೂಟೇಷನ್ ಆದರೆ ಯಾವುದೂ ಇಲ್ಲ ಕೆಲಸ ಮಾಡೋಕ್ಕೆ. ಸೊ ಕಾಯಿಲೆ ಬರುತ್ತೆ. ಇಲ್ಲಿ ಗಂಡನಿಗೆ ಏನಾಗಿದೆ, ಒಂದು ಮ್ಯೂಟೇಷನ್ ಆಗಿ ಹಾಳಾಗಿದೆ, ಒಂದು ನಾರ್ಮಲ್ ಇದೆ. ಈ ಹೆಂಗಸೆಲ್ಲೋ ಒಂದು ನಾರ್ಮಲ್ ಇದೆ, ಒಂದು ಹಾಳಾಗಿದೆ. ಬಟ್ ಇಬ್ಬರು ನಾರ್ಮಲ್ ಆಗಿ ನೋಡೋಕ್ಕೆ ಅದ್ಭುತವಾಗಿ ಚೆನ್ನಾಗಿ ಆರೋಗ್ಯವಂತರಾಗಿದ್ದಾರೆ. ಮಗು ಆದಾಗ 4 ಮಕ್ಕಳಲ್ಲಿ 1 ಮಗುಗೆ ಬರೋ ಸಾಧ್ಯತೆ ಇದೆ. ಇನ್ನು 2 ಮಕ್ಕಳು ಇವ್ರ ಥರನೇ ಆಫ್ ಕ್ಯಾರಿಯರ್ ಆಗಿರ್ತಾರೆ, ವಾಹಕರು. ಇನ್ನೊಂದು ಮಗು ನಾರ್ಮಲ್ ಆಗಿರುತ್ತೆ. ಈ ನ್ಯೂರೋಫೈಬ್ರಮೆಟಾಸಿಸ್ ಅಲ್ಲಿ ಆ ಥರ ಅಲ್ಲ. ಏನಾಗುತ್ತೆ, ಡಾಮಿನೆಂಟ್ 1 ಕಾಪಿ ಇದ್ರೂ ಎಕ್ಸ್ಪ್ರೆಸ್ ಆಗಿಬಿಡುತ್ತದೆ. ಒಂದೇ ಒಂದು ಕಾಪಿ ಇದ್ರೂ 2 ಕಾಪಿ ಬೇಕಾಗಿಲ್ಲ, ಒಂದೇ ಕಾಪಿ ಇದ್ದರೆ ಎಕ್ಸ್ಪ್ರೆಸ್ ಆಗುತ್ತೆ. ಅದೇನಾಗುತ್ತೆ, ಮುಂದಿನ ತಲೆಮಾರಿಗೆ ಬರೋದ್ರಿಂದ 2 ಮಕ್ಕಳು ಹುಟ್ಟಿದ್ರೆ ಒಂದು ನಾರ್ಮಲು, ಒಂದು ಅಬ್ನಾರ್ಮಲು ಆಗಾಗ ಸಾಧ್ಯತೆ ಇದೆ. ಆಮೇಲೆ ಇದು ನ್ಯೂರೋಫೈಬ್ರಮೆಟಸಿಸ್ ಮೊದಲನೇ ಟೈಪ್ ಇದೆಯಲ್ಲ, ಇದರಲ್ಲಿ ನ್ಯೂರೋಫೈಬ್ರೋಮಿನ್ ಅಂತ ಒಂದು ಪ್ರೋಟೀನು ಬಿಡುಗಡೆ. ಇಲ್ಲಿ ಏನಾಗುತ್ತೆ, ಆನುವಂಶೀಯ ಕಾಯಿಲೆಯಲ್ಲಿ ಜೀನ್ಗಳಲ್ಲಿ ಮ್ಯೂಟೇಷನ್ ಆದರೆ ಆ ಜೀನ್ಗಳು ಬಿಡುಗಡೆ ಮಾಡುವ ಪ್ರೋಟೀನು ಬಿಡುಗಡೆ ಆಗೋದಿಲ್ಲ. ಬಿಡುಗಡೆ ಆಗದ ಕಾರಣ, ನ್ಯೂರೋಫೈಬ್ರೋಮಿನ್ ಪ್ರೋಟೀನು ಬಿಡುಗಡೆ ಆಗದ ಕಾರಣ
ರ್ಯಾಸ್ ಪಾತ್ವೆ ಅಂತ ಒಂದು ಪಾತ್ವೆ ಇದೆ ನಮ್ಮ ದೇಹದಲ್ಲಿ, ರ್ಯಾಸ್ ಅಂತ RAS ರ್ಯಾಸ್ ಪಾತ್ವೆ. ಅದು ತುಂಬ ಶೂಟಪ್ ಆಗಿಬಿಡುತ್ತೆ, ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದರೆ ದೇಹದಲ್ಲಿ ಜೀವಕೋಶಗಳು ಬೇಗ 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 ಡಿವೈಡ್ ಆಗೋಕ್ಕೆ ಶುರು ಆಗುತ್ತೆ. ಹೈ ಸೆಲ್ಯುಲಾರ್ ಪ್ರಾಲಿಫರೇಷನ್ ಅಂತ ಕರಿತೀವಿ. ಜಾಸ್ತಿ ಬಿಡುಗಡೆ ಆಗೋದ್ರಿಂದ ಏನಾಗುತ್ತೆ, ಅವು ಗಂಟುಗಳ ಥರ ಟ್ಯೂಮರ್ ಅದು, ಆದರೆ ಕ್ಯಾನ್ಸರ್ ಅಲ್ಲ. ಟ್ಯೂಮರ್ಸ್ ಅಂತಲೇ ಅಂತೀವಿ ನಾವು, ಆದರೆ ಕ್ಯಾನ್ಸರ್ ಅಲ್ಲ. ದೇಹದಲ್ಲಿ ಚರ್ಮದ ಕೆಳಗೆ ನರವುಗಳ ಮೇಲೆ ಟ್ಯೂಮರ್ಗಳು ಬೆಳೆಯೋದಕ್ಕೆ ಆರಂಭ ಆಗುತ್ತೆ ಆ ಪ್ರೋಟೀನ್ ಕೊರತೆಯಿಂದಾಗಿ. ಇದರಿಂದ ಇಡೀ ದೇಹದಲ್ಲಿ ಎಲ್ಲ ಕಡೆನೂ ನರಗಳಿರುತ್ತಲ್ವ, ಅದ್ರ ಮೇಲೆ ಬೆಳೆದಿರುತ್ತೆ ಚರ್ಮದ ಕೆಳಗೆ. ಇದನ್ನು ಏನೂ ಮಾಡೋಕ್ಕಾಗಲ್ಲ ಸರ್ಜರಿ, ಏಕೆಂದರೆ ಎಷ್ಟು ಸರ್ಜರಿ ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಯಾವುದೇ ಔಷಧಿ ಕೊಟ್ಟರು ಕರಗೋದಿಲ್ಲ, ಅದು ಹಾಗೆ ಪರ್ಮನೆಂಟ್. ಅದು ಒಂದು ಸಲ ಅದು ಡ್ಯಾಮೇಜ್ ಆದರೆ ನ್ಯೂರೋಫೈಬ್ರೊಮೆಟಸಿಸ್ 2 ಅಲ್ಲಿ ಮೆರ್ಲಿನ್ ಅಂತ ಒಂದು ಪ್ರೋಟೀನು. ಇದನ್ನ ಕಟ್ ಅಂದರೆ ನೀವು ಹೇಳಿದೆ ಸರ್ಜರಿ ಮಾಡೋಕ್ಕಾಗಲ್ಲ, ಆಗಲ್ಲ. ಬಟ್ ಅದರಿಂದ ನೋವು ಏನು ಆ ಥರದ್ದು ತುಂಬ ನೋವು ಏನಾಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅಪರೂಪಕ್ಕೊಮ್ಮೆ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ಇದೆ, ಎಲ್ಲರಿಗೂ ಆಗಲ್ಲ, ಅದು ತುಂಬ ಅಪರೂಪ. ಅದು ಹಾಗಾಗಿ ನೋವು ಅಷ್ಟೊಂದೇನಿಲ್ಲ, ಆದರೆ ತುಂಬ ಅದು ದಪ್ಪಾಗಿ ಆ ನರುವನ್ನ ಡ್ಯಾಮೇಜ್ ಮಾಡಿದ್ರೆ ನೋವಾಗ್ಬೋದು. ನರುವು ಡ್ಯಾಮೇಜ್ ಮಾಡದೆ ಹಾಗೆ ಅದು ಎಷ್ಟು ಗಾತ್ರ ಇದೆ ಅಷ್ಟೇ ಗಾತ್ರ ಇದ್ದರೆ ಅಂಥದ್ದು ಏನೂ ಅಷ್ಟೊಂದು ಆಗೋದಿಲ್ಲ. ಇಲ್ಲ ಅಂತಂದರೆ ಅದೇನಾದ್ರು ಬೆಳೀತಾ ಹೋದರೆ, ಅಕಸ್ಮಾತ್ ದಪ್ಪ ಆಗ್ತಾ ಹೋದರೆ ಏನಾಗುತ್ತೆ, ಆವಾಗ ಅದರಿಂದ ತೊಂದರೆಗಳಾಗುತ್ತೆ, ಏಕೆಂತಂದ್ರೆ ಪ್ರೆಸ್ ಆಗುತ್ತೆ ಅದರಿಂದ. ಆಮೇಲೆ ನ್ಯೂರೋಫೈಬ್ರೊಮೆಟಸಿಸ್ 2 ಅಲ್ಲಿ ಮೆರ್ಲಿನ್ ಅನ್ನೋ ಒಂದು ಪ್ರೋಟೀನ್ ಬಿಡುಗಡೆ ಆಗಲ್ಲ. ಏನಾಗುತ್ತೆ, ಕಿವಿಗಳಲ್ಲೆಲ್ಲ ಗಂಟುಗಳಾಗ್ಬಿಡುತ್ತೆ ಅವ್ರಿಗೆ, ಕಿವಿಗಳಲ್ಲಿ ಆವಾಗ ಕಿವುಡುತನ ಬರುತ್ತೆ. ಆಮೇಲೆ ಬೋನ್ ಗ್ರೋತು ಸರಿಯಾಗಲ್ಲ. ಆಮೇಲೆ ಕಣ್ಣಿನ ತೊಂದರೆಗಳಾಗುತ್ತೆ. ಆಮೇಲೆ ಇದು ಲಿಸ್ಟ್ ನಾಡ್ಯೂಲ್ಸ್ ಅಂತ ಕಣ್ಣಿನಲ್ಲಾಗುತ್ತೆ. ಕೆಫೆಲ್ಯೂಸ್ ಸ್ಪಾಟ್ ಅಂತ ಚರ್ಮದ ಮೇಲೆಲ್ಲ ಪ್ಯಾಚ್ಗಳು ಆರಂಭ ಆಗುತ್ತೆ, ಒಂದು ಬ್ರೌನ್ ಕಲರ್ ಪ್ಯಾಚಸ್ಗಳೆಲ್ಲ ಆರಂಭ ಆಗುತ್ತೆ. ಕಿವಿ ಕೇಳದೇ ಇದ್ದಂಗೆ ಆಗುತ್ತೆ. ಈ ಥರದ ತೊಂದರೆಗಳನ್ನು ಅನುಭವಿಸ್ತಾರೆ. ಶ್ವಾನೋಮೆಟೋಸಿಸಲ್ಲಿ ಅದೊಂದು ಗ್ರೂಪಲ್ಲಿ ಅದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಏನು ಅಂದರೆ ಇದೊಂದು ಆನುವಂಶೀಯ ಕಾಯಿಲೆ. ಇದಕ್ಕೆ ಯಾವುದೇ ರೀತಿಯ ಕ್ಯೂರ್ ಇಲ್ಲ ಮತ್ತು ಟ್ರೀಟ್ಮೆಂಟು ಇಲ್ಲ. ಇರೋದನ್ನು ಹಾಗೆ ಮ್ಯಾನೇಜ್ ಮಾಡಬೇಕು. ಯಾವ ಥರ ಮ್ಯಾನೇಜ್ಮೆಂಟ್ ಅಂದರೆ, ಸಾಮಾನ್ಯವಾಗಿ ಇವರು ಸ್ವಲ್ಪ ಅವರ ಜೀವನ ಶೈಲಿಯ ಬದಲಾವಣೆಯಿಂದ ಅದು ತುಂಬ ದಪ್ಪದಾಗದೇ ಇದ್ದ ಹಾಗೆ, ಇನ್ಫ್ಲಮೇಷನ್ ಆಗದೇ ಇದ್ದ ಹಾಗೆ, DNA ಡ್ಯಾಮೇಜ್ ಆಗಿರೋದ್ರಲ್ಲಿ ಸ್ವಲ್ಪ ಇದೇನೇನು ಆಗಿದೆ ಅದನ್ನು ಒಂದು ಕಂಟ್ರೋಲ್ ಮಾಡೋ ಥರ ನಿರ್ವಹಣೆ ಮಾಡ್ಬೋದು. ಮೊದಲನೇದು ಸೊಪ್ಪುಗಳು, ಹಣ್ಣು, ತರಕಾರಿ, ಆ್ಯಂಟಿ ಇನ್ಫ್ಲಮೇಟರಿ ಅಂತ ಕರಿತೀವಿ. ಇನ್ಫ್ಲಮೇಷನು ದೇಹದಲ್ಲಿ ಜಾಸ್ತಿ ಮಾಡದೇ ಇದ್ದಂತಹ, ಈಗ ನೋಡಿ ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ, ನುಗ್ಗೆ ಸೊಪ್ಪು ತಿನ್ನಿ, ಆಮೇಲೆ ಪಾಲಕ್ ಸೊಪ್ಪು ತಿನ್ನಿ, ಈ ಥರದ್ದು ಸೊಪ್ಪು, ಹಣ್ಣು, ತರಕಾರಿ, ಸ್ಪೈಸ್, ಆ ಥರದ್ದೆಲ್ಲ ಜಂಕ್ ಬಿಟ್ಟು ಇದನ್ನು ಸ್ವಲ್ಪ ಒಳ್ಳೆ ಆಹಾರ ತಿನ್ಕೊಳ್ತಾ ಬಂದರೆ ಒಂದು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ವಾಸಿ ಕ್ಯೂರ್ ಆಗಲ್ಲ, ಒಂದು ಲೆವೆಲ್ ಕಂಟ್ರೋಲ್. ಇದರ ಜೊತೆಗೆ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಕರ್ಕ್ಯುಮಿನ್, ಅರಿಶಿಣದ ಬಳಕೆ ಮಾಡೋದು. ಕರ್ಕ್ಯುಮಿನ್ ಇದೆಯಲ್ಲ, ಅದು ಸ್ವಲ್ಪ ಇನ್ಫ್ಲಮೇಷನ್ನೆಲ್ಲ ತಗ್ಸ್ತಾ ಬರುತ್ತೆ. ಅವರಿಗೆ ಸ್ವಲ್ಪ ನೋವಾಗೋದೇ ಆಗಲಿ ಮತ್ತೊಂದು, ಅದೆಲ್ಲ ಸ್ವಲ್ಪ ದೇಹದಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಕರ್ಕ್ಯುಮಿನ್ನು, ರೆಸ್ವೆರಿಟ್ರಾಲು, EGCG ಅಂದರೆ ಗ್ರೀನ್ ಟೀಲಿರುತ್ತೆ, EGCG ಅಂತ, ಅದೆಲ್ಲ ಸೇವನೆ ಮಾಡೋದ್ರಿಂದ, ಗ್ರೀನ್ ಟೀ ಅವೆಲ್ಲ ತುಂಬ ಒಳ್ಳೆಯದದು. ಅದು ಸೇವನೆ ಮಾಡೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದ್ರಿಂದ ದೇಹದಲ್ಲಿ ಬಿಡುಗಡೆಯಾಗುವ ವಿಷ ಜಾಸ್ತಿ ಬಿಡುಗಡೆ ಆಗ್ತಿರುತ್ತೆ ಅವ್ರಿಗೆ, ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ. ಇದರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ಗಳು ಮಾಡ್ಬೋದು. ಅಂದರೆ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಅಂತೀವಲ್ಲ, ಎಕ್ಸಸೈಸ್ ಮಾಡೋದು. ಮತ್ತು ತುಂಬ ಮೆಂಟಲಿ ತುಂಬ ಸಫರ್ ಆಗ್ತಾ ಇರ್ತಾರೆ ಅವರು, ಸಿಕ್ಕಾಬಿಟ್ಟೆ ಸಫರ್. ಏಕೆಂದರೆ ಪ್ರತಿಯೊಬ್ಬರು ಅವ್ರನ್ನ ಎಲ್ಲ ನೋಡ್ತಾರಲ್ವಾ, ಏನು ಈ ಥರ ಅಂತ ಆಶ್ಚರ್ಯದಿಂದ ನೋಡ್ಬೋದು. ನೋಟದಲ್ಲಿ ಬೇರೆ ಬೇರೆ ಅರ್ಥ ಇರುತ್ತೆ. ಕೆಲವರು ಆಶ್ಚರ್ಯದಿಂದ ನೋಡ್ಬೋದು, ಕೆಲವರು ಹೆದರಿಕೆಯಿಂದ ನೋಡ್ಬೋದು, ಕೆಲವರು ಅಸಹ್ಯನೂ ಪಟ್ಕೋಬೋದು. ಎಲ್ಲ ಥರ ಜನನೂ ಇರ್ತಾರೆ. ಸೊ ಮೆಂಟಲಿ ತುಂಬ ವೀಕ್ ಆಗ್ತಾ ಇರ್ತಾರೆ ಅವರು. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡಿದಾಗ ಇದು ಏನು ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಏನು ನಿಮಗೆ ಬೇರೆ ದಾರಿ ಇಲ್ಲ, ಇರೋದನ್ನ ಮ್ಯಾನೇಜ್ ಮಾಡ್ಕೊಂಡು ಅವಾಗ ಸ್ವಲ್ಪ ಧ್ಯಾನ, ಆ ಥರ ಸ್ವಲ್ಪ ಸ್ಪಿರಿಚುವಲ್ ಅಂತ ಹೋದಾಗ ಏನಾಗುತ್ತೆ, ಒಂದು ಮಟ್ಟದ ಸಮಾಧಾನ ಸಿಕ್ಕುತ್ತೆ. ಎಕ್ಸಸೈಸು ಮಾಡೋದು, ಧ್ಯಾನ, ಪ್ರಾಣಾಯಾಮ, ಮತ್ತು ಸ್ವಲ್ಪ ಸೂರ್ಯನ ಬೆಳಕಿಗೆ ವಿಟಮಿನ್ D ಎಲ್ಲ ಸ್ವಲ್ಪ ಸಿಂಥಸಿಸ್ ಚೆನ್ನಾಗಾದರೆ ಒಂದು ಮಟ್ಟಕ್ಕೆ ತಕ್ಕ ಮಟ್ಟಿಗೆ ಅವ್ರು ಇರ್ಬೋದು. ಸ್ವಲ್ಪ ಪ್ರೋಸೆಸ್ ಫುಡ್ಗಳು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಜಸ್ಟ್ ಮ್ಯಾನೇಜ್ಮೆಂಟ್ ಅಷ್ಟೇ, ಅದು ಬಿಟ್ಟು ಇನ್ಯಾವುದೇ ಥರದ ಇದಕ್ಕೆ ಏನು ಪರಿಹಾರ ಅಂತ ಏನೂ ಇಲ್ಲ. ಈ ಥರದ್ದು ಇರುತ್ತೆ. ನಾವು
ಏನು ಮಾಡ್ತೀವಿ ಅಂದರೆ ಎಲ್ಲ ಭಗವಂತ ಅಂಥ ಅದ್ಭುತವಾದ ಸಂಪತ್ತು ಆರೋಗ್ಯ ಅನ್ನೋದು ಅದು ಕೊಟ್ಟಿದ್ದರೂ ನಾವೇನು ಸಂತೋಷವಾಗಿರಲ್ಲ. ಎಲ್ಲದಕ್ಕೂ ಒಂದೊಂದು ಕಾರಣ ಹುಡುಕ್ತೀವಿ, ದುಃಖ ಪಡ್ತೀವಿ, ಬೇಜಾರು ಮಾಡ್ಕೊತೀವಿ. ಈಗ ನೋಡಿ ಎಷ್ಟೋ ಜನ ಸ್ಯೂಸೈಡ್ ಮಾಡ್ಕೊಳ್ಳೋರು ನೋಡಿದಾಗ ನಂಗೆ ಅನ್ಸುತ್ತೆ ಇಂಥವರೆಲ್ಲ ಎಷ್ಟು ಸಫರ್ ಮಾಡ್ಕೊಂಡು ಬದುಕಿರ್ತಾರೆ. ಆ ಮನುಷ್ಯನಿಗೆ ಎಲ್ಲ ಇರುತ್ತೆ, ಹಣ ಕಳ್ಕೊಂಡೆ ಸುಸೈಡು, ಮಾರ್ಕ್ಸ್ ಕಮ್ಮಿ ಸುಸೈಡ್ ಅಲ್ಲ ಹೇಳೋದು. ಭಗವಂತ ಆರೋಗ್ಯ ಅನ್ನೋ ಸಂಪತ್ತು ಕೊಟ್ಟಾಗ ಅದನ್ನು ಬಿಟ್ಟು ನಾವು ಸಣ್ಣ ಪುಟ್ಟ ವಿಚಾರಗಳಿಗೆ ದುಃಖ ಪಡೋದು, ಅಸೂಯೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ನನಗೆ ಸಿಕ್ಕಲಿಲ್ಲ ಅಂತ ಕೊರಗೋದು, ಬೇರೆಯವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದಾಗ ಜಗತ್ತನ್ನು ನೋಡಿಲ್ಲ ಇವರು. ನೋಡಿದಾಗ ನಿಜವಾಗ್ಲೂ ರಿಯಲೈಸ್ ಆಗುತ್ತೆ, ಭಗವಂತ ಒಳ್ಳೆ ಜೀವನ ಕೊಟ್ಟಿದ್ಯಪ್ಪ, ಚೆನ್ನಾಗಿದ್ದೀವಿ, ಎಲ್ಲ ಇದೆ, ಆರೋಗ್ಯವಾಗಿದ್ದೀವಿ, ಸಾಕು, ಧನ್ಯವಾದಗಳು, ಚೆನ್ನಾಗಿ ಜೀವನ ನಡೆಸೋಣ, ಸಂತೋಷವಾಗಿರೋಣ ಅಂತ. ನನಗೊಂದು ಅನಿಸಿದ್ದು, ಈಗ ಯಾರಿಗೆ ಈ ಥರ ಕಾಯಿಲೆ ಬಂದಿದೆಯೋ ಅದು ಅವ್ರ ತಪ್ಪಿಂದ ಬಂದಿರುವಂಥದ್ದಲ್ಲ. ಖಂಡಿತ ಅಲ್ಲ, ಅದು ವಂಶ ಪಾರಂಪರ್ಯವಾಗಿ ಬಂದಿರೋದು. 75% ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ, 25% ಸ್ಪೊರಾಡಿಕ್ ಅಂತೀವಿ. ಸ್ಪೊರಾಡಿಕ್ ಅಂದರೆ ಹಿಂದಿನವರಲ್ಲಿ ಇರೋಲ್ಲ, ಬೈ ಚಾನ್ಸ್ ಆ ಒಂದು ಜೀನಲ್ಲಿ NF1 ಅನ್ನೋದು ಟ್ಯೂಮರ್ ಸಪ್ರೆಸರ್ ಜೀನ್, ಅದು ಟ್ಯೂಮರ್ ಆಗದೇ ಇದ್ದ ಹಾಗೆ ತಡೆಗಟ್ಟುವ ಜೀನ್ ಅದು. ಆ ಜೀನಲ್ಲಿ ಬೈ ಚಾನ್ಸ್ ಮ್ಯೂಟೇಷನು. ಅದಕ್ಕೆ ನಿಜವಾಗ್ಲೂ ಒಂದಂತೂ ನಾನು ಎಷ್ಟೇ ದೊಡ್ಡ ಪೋಸ್ಟ್ಗೆ ಹೋದ್ರೂ ನಾನು ಹಿಂಗೆ ಇರ್ತೀನಿ ಸರ್. ಏನಕ್ಕೆ ಅಂದರೆ ಜೀವನ ಏನು ಅಂತ ಅರ್ಥ ಆಗ್ಬಿಟ್ಟಿದೆ ನನಗೆ. ಯಾವ ಟೈಮಲ್ಲಿ ಯಾರಿಗೆ ಏನು ಬೇಕಾದರೂ ಆಗ್ಬೋದು. ಹೀಗೆ ನಾನು ಇರ್ತೀನಿ, ನಾನು ಹೀಗೆ ಇದ್ದೀನಿ ಅಂತ ಅಂದ್ಕೊಂಡು ಕ್ಲೇಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಎಂಥ ಭಯಂಕರವಾದ ಸ್ಥಿತಿಗಾದರೂ ಹೋಗ್ಬೋದು. ಸೊ ನಾವು ಕೊಟ್ಟಿದ್ದಾನೆ ಭಗವಂತ, ನಾವು ಒಂದು ಒಳ್ಳೆ ರೀತಿಯಲ್ಲಿ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಮನಸ್ಥಿತಿನ ನಾವಿದ್ದಾಗ ಸಂತೋಷವಾಗಿರ್ತೀವಿ. ಆ ಒಂದು ಅಹಂಕಾರ ಅಂತಿರುತ್ತಲ್ಲ, ನಾನು ಏನೋ ದೊಡ್ಡ ಇದು, ಖಂಡಿತ ಅಲ್ಲ. ಏನಕ್ಕೆ ಅಂದರೆ ಸ್ಪೊರಾಡಿಕ್ ಅಂತ ನಾನು ಹೇಳಿದೆ ಅಲ್ವಾ, ಯಾವಾಗ ಯಾರಿಗೆ ಬೇಕಾದರೂ ಆಗ್ಬೋದು. ಸ್ಪೊರಾಡಿಕ್ ಅಂದರೆ ಸಡನ್ನಾಗಿ ಯಾವುದೋ ಒಂದು ಕೆಮಿಕಲ್ಲು, ಏನೋ ಒಂದು ಎಕ್ಸ್ಪೋಜರ್ ಗೊತ್ತಿಲ್ಲ, ಎಲ್ಲಿ ಏನಾಯಿತು ಗೊತ್ತಿಲ್ಲ, ಮ್ಯೂಟೇಷನ್ ಆಗಿದೆ, ಆ ಥರ ಬಂದಿದೆ. ಅದು 75% ವಂಶ ಪಾರಂಪರ್ಯವಾಗಿ ಬಂದಿರೋಂಥದ್ದು. ನಿಜವಾಗ್ಲೂ ಚೆನ್ನಾಗಿದ್ದೀವಿ ಅಂದರೆ ನಾವು ನಿಜವಾಗ್ಲೂ ಅದೃಷ್ಟವಂತರು. ಚೆನ್ನಾಗಿ ಹುಟ್ಟಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂದರೆ ಸಾವಿರಾರು ಲಕ್ಷಾಂತರ ಜೆನೆಟಿಕ್ ಡಿಸಾರ್ಡರ್ಗಳು ಈ ಥರ ಇದೆ. ಪ್ರತಿ ನಿಮಿಷ ಪ್ರತಿ ಕ್ಷಣ ಸಫರ್ ಮಾಡ್ತಾ ಇರ್ತಾರೆ. ಒಂದೊಂದು ನಿಮಿಷನೂ ತಡ್ಕೊಳಕ್ಕಾಗಲ್ಲ, ಜೀವನೂ ಹೋಗಲ್ಲ, ತಡ್ಕೊಳಕ್ಕೂ ಆಗೋದಿಲ್ಲ, ಕ್ಯೂರೂ ಇಲ್ಲ. ಆ ಸ್ಥಿತಿಲೇ ಬದುಕುವಂತಹ ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ನಾವು ತುಂಬ ಅದೃಷ್ಟವಂತರು. ಇದರ ಉದ್ದೇಶ ಏನಂದರೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಒಂದು ಆತ್ಮಸ್ಥೈರ್ಯ ತುಂಬುವಂಥದ್ದು ವ್ಯಕ್ತಿಗಳಲ್ಲಿ. ಮತ್ತು ಇದು ಸಾಂಕ್ರಾಮಿಕ ಅಲ್ಲ ಅಂತ ಹೇಳೋದ್ರ ಮೂಲಕ ಅಂದರೆ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಕೆಲವೊಂದು ಅಂದರೆ ನಾವು ಎಷ್ಟೇ ಅಡ್ವಾನ್ಸ್ಡ್ ನಮ್ಮ ಮೆಡಿಕಲ್ ಇದೆ ಅಂತಂದ್ರೂ ಕೂಡ ನೋಡಿ ಕೆಲವೊಂದು ಕುತ್ರನೇ ಇಲ್ಲ ಇನ್ನೂ ಕೂಡ ಅಲ್ವಾ. ಇದಕ್ಕೆ ಟ್ರೀಟ್ಮೆಂಟ್ ಈಗ ಜೀನ್ ಥೆರಪಿ ಅಂತ ಬಂದಿದೆ, ಸಕ್ಸಸ್ಫುಲ್ ಅಲ್ಲ, ಅಫೋರ್ಡಬಲ್ ಅಲ್ಲ, ಎಲ್ಲರಿಗೂ ಮಾಡ್ಕೊಳಕ್ಕಾಗಲ್ಲ. ಮಧ್ಯಮ ವರ್ಗದವರು ಎಲ್ಲಿ ಹೋಗ್ತಾರೆ, ಜೀನ್ ಥೆರಪಿ ಎಲ್ಲಿ ಮಾಡಿಸ್ಕೊಳಕ್ಕೆ ಸಾಧ್ಯ? ಹಾಗಾಗಿ ಆಗೋದಿಲ್ಲ. ಸೊ ಏನಂದರೆ ಅಂಥವ್ರು ಇದ್ದಾಗ ಆದಷ್ಟು ನಾವು ಅವರಿಗೆ ಅವ್ರ ಬಗ್ಗೆ ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಕರುಣೆ, ಒಂದು ಸಹಾನುಭೂತಿ, ಅದು ನೋಡಿದಾಗ ಒಂದು ಅರಿವಾಗಬೇಕು, ಭಗವಂತ ನಾನು ಚೆನ್ನಾಗಿದ್ದೀನಿ, ನಾನೇನಾರು ಅವ್ರಿಗೆ ಒಂದು ಸಹಾಯ ಮಾಡೋಣ. ಇಲ್ಲಾಂದರೆ 4 ಒಳ್ಳೆ ಮಾತಾರು ಹೇಳ್ಬೋದು ಅವ್ರಿಗೆ. ಒಂದು ಒಳ್ಳೆ ಮಾತುಗಳನ್ನ ಆಡಿದ್ರು ಎಷ್ಟೋ ಸಂತೋಷ ಪಡ್ತಾರೆ ಅವರು.